ಘೋಷಣೆ ಮಾಡಿದ್ವು. ಈ ದಿನದ ಮುಖ್ಯ ಉದ್ದೇಶ ಅಂತಂದ್ರೆ ಮಹಿಳೆಯರನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಹಾಗೂ ಇನ್ನಿತರ ಕ್ಷೇತ್ರಗಳಲ್ಲಿ ಅವರನ್ನ ಸ್ವಾವಲಂಬಿಯನ್ನಾಗಿ ಮಾಡುವುದು, ಸಮಾನ ರೂಪಿಸುವಲ್ಲಿ ಪ್ರತಿಯೊಬ್ಬರ ದೊಡ್ಡ ವೇದಿಕೆ ಆಗಿರುತ್ತದೆ. ಹೆಣ್ಣು ದೀಪದಂತೆ ತಾನುರಿದು ಮನೆ ಬೆಳಗುವಳು, ಹೆಣ್ಣು ದೀಪದಂತೆ ತಾನುರಿದು ಮನೆ ಬೆಳಗುವಳು, ತನ್ನ ಸುಖವನ್ನು ಮರೆತು ಎಲ್ಲರೊಟ್ಟಿಗೆ ಬೆರೆಯುವಳು, ತನ್ನ ಸುಖವನ್ನು ಮರೆತು ಎಲ್ಲರೊಟ್ಟಿಗೆ ಬೆರೆಯುವಳು. ಹೆಣ್ಣಿನ ತ್ಯಾಗ ಪ್ರೀತಿಗೆ ಸರಿಸಾಟಿ ಬೇರಿಲ್ಲ, ಹೆಣ್ಣಿನ ತ್ಯಾಗ ಪ್ರೀತಿಗೆ ಸರಿಸಾಟಿ ಬೇರಿಲ್ಲ. ಹೆಣ್ಣು ಇವಳು ಕರುಣಾಮಯಿ, ತ್ಯಾಗಮಯಿ, ಹೆಣ್ಣು ಜಗದ ಕಂಡು. ಎಲ್ಲಿ ಸ್ತ್ರೀಗೆ ಗೌರವ ಕೊಡುತ್ತಾರೋ, ಉದಾಹರಣೆಗೆ ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಅಂಗನವಾಡಿ ಕಟ್ಟಡ ಕಟ್ಟಬಹುದು, ಸಂಜೀವಿನಿ ಶೆಡ್, ಘನತ್ಯಾಜ್ಯ ವಿಲೇವಾರಿ ಘಟಕ, ಕಲ್ಯಾಣಿ ಮಾಡಬಹುದು, ಸಂತೆ ಕಟ್ಟಿ, ಆಮೇಲೆ ಶಾಲಾ ರಕ್ಷಣಾ ಗೋಡಿ, ಮಳೆ ನೀರು ಕೊಯ್ಲು, ಅಂಗನವಾಡಿ ಕಟ್ಟಡ, ಶಾಲಾ ಶೌಚಾಲಯ, ಇತರೆ ಇಂಥ ಸುಮಾರು 265 ಕಾಮಗಾರಿ ತಗೊಳ್ಳಕ್ಕೆ ಪ್ರಾವಿಷನ್ ಇದೆ. ಉದಾಹರಣೆಗೆ ದನ ಶೆಡ್, ಮೇಕೆ ಶೆಡ್, ಬಚ್ಚಲಗುಂಡಿ, ಕೋಳಿ ಶೆಡ್, ಹಂದಿ ಶೆಡ್, ಎರೆಹುಳ ತೊಟ್ಟಿ, ತೆರಗಬಾವಿ, ಕೃಷಿ ಹೊಂಡ. ಆಮೇಲೆ ತೋಟಗಾರಿಕೆ ಇಲಾಖೆಯಿಂದ ಮಾವು ತಗೋಬಹುದು, ಬಾಳೆ, ಪಪ್ಪಾಯಿ, ದಾಳಿಂಬೆ, ಸೀಬೆ, ಹುಣಸೆ, ನೆರಳೆ, ಚಿತ್ತಾಫಲ, ನುಗ್ಗೆ, ನೆಲ್ಲಿ, ಹಲಸು, ಗುಲಾಬಿ, ಮಲ್ಲಿಗೆ, ತೆಂಗು, ಪೇರು, ಡ್ರ್ಯಾಗನ್ ಫ್ರೂಟ್, ಬಾಳೆಹಣ್ಣು, ಕರಿಬೇವು, ಮುಲ್ಲದೆಳೆ, ಇಷ್ಟೆಲ್ಲವನ್ನು ಕೂಡ ಅಂತಂದ್ರೆ ನೆರಳಲ್ಲಿ ತೋಟಗಾರಿಕೆ ಇಲಾಖೆ ತಗೋಬಹುದು. ಆಮೇಲೆ ರೇಷ್ಮೆ ಇಲಾಖೆಯಿಂದ ಹೊಸ ನಾಟಿ ಹಾಕಬಹುದು, ನರ್ಸರಿ ಮಾಡ್ಕೋಬಹುದು. ಆಮೇಲೆ ಅರಣ್ಯ ಇಲಾಖೆಯಿಂದ ಮಾಗನಿ ಸಸಿ, ಹೆಬ್ಬಾಯಿ, ಆಗಸೆ. ನಮ್ಮ ಪಂಚಾಯಿತಿಗಳಲ್ಲಿ ಇರ್ತಕ್ಕಂಥ ಸ್ತ್ರೀ ಶಕ್ತಿ ಸಂಘಗಳು ಮತ್ತೆ ಇತರ ಇಂಡಿವಿಜುವಲ್ಸ್ ಅಂದ್ರೆ ವೈಯಕ್ತಿಕ ಫಲಾನುಭವಿಗಳಿಗೆ ಬ್ಯಾಂಕ್ ಮೂಲಕ ಯಾವ ರೀತಿ ಯಾವ್ಯಾವ ಸೌಲಭ್ಯಗಳು ಸಿಗ್ತದೆ ಅಂತ ನಮ್ಮ ವಿದ್ಯಾವತಿ ಮೇಡಮ್ ಅವರು ಕೆಸಿಸಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕವಾಗಿನೂ ಸಹ ನಿಮ್ಗೆ ಸಾಲ ಸೌಲಭ್ಯ ಸಿಗತ್ತೆ. ಆದ್ರೆ ಅದರಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ ಪಾಣಿ ಯಾರ ಹೆಸರಿರುತ್ತೋ ಅವರಿಗೆ ಪಾಣಿ ಮತ್ತೆ ಆಧಾರ್ ಕಾರ್ಡ್, ಫೋಟೋ, ಪ್ಯಾನ್ ಕಾರ್ಡ್ ಇಷ್ಟು ಸಹ ಬ್ಯಾಂಕ್ ತಗೊಂಡೋಗಿ ಕೊಟ್ಟಾಗ ಅದರಲ್ಲಿ ಈಗ ಮೊದಲೆಲ್ಲಾನು ಸಹ 3 ಲಕ್ಷದವರೆಗೂ ಅಷ್ಟೇ ಇತ್ತು ಲೋನ್ಸ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕವಾಗಿ. ಇದು 5 ಲಕ್ಷದವರೆಗೂ ಸಹ ಎಕ್ಸ್ಟೆಂಡ್ ಆಗಿದೆ. ಮತ್ತೆ ಹಾಗೆ ಬ್ಯಾಂಕ್ಗೆ ಹೋಗಿ ನೀವು ತಿಳಿಸಿದಾಗ ನಿಮ್ಮ ಒಂದು ಎಕರೆಗಳನ್ನ ನೋಡಿ ಅದ್ರ ಮೂಲಕವಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸೌಲಭ್ಯನೂ ಸಹ ತೆಗೆದುಕೊಳ್ಬಹುದು. ಸೊ ಇದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತಂದ್ರೆ ಮುಖ್ಯವಾಗಿ ಏನು ಅಂತಂದ್ರೆ ನಿಮ್ಗೆ ಕಾರ್ಡ್ ಕೊಡ್ತಾರೆ, ನಿಮ್ಗೆ ಅವಶ್ಯಕತೆ ಇದ್ದಾಗ ನೀವು ಅದನ್ನ ಬಳಕೆ ಮಾಡಿ ಸಾಲ ತೆಗೆದುಕೊಂಡು ಸೊ 1 ವರ್ಷದಲ್ಲಿ ಕ್ಲಿಯರ್ ಮಾಡಿದ್ರಿ ಅಂತಂದ್ರೆ 4% ವರೆಗೂ ವರ್ಷಕ್ಕೆ ಬಡ್ಡಿ ಇರುತ್ತೆ. ಒಂದು ವೇಳೆ ಲಾಂಗ್ ಟರ್ಮ್ ತಗೊಂಡ್ವಿ 2 ಲಕ್ಷ 2 ವರ್ಷದವರೆಗೂ ಸಹ ತೆಗೆದುಕೊಂಡ್ರಿ ಅಂತಂದ್ರೆ 7% ಅಂದ್ರೆ ವರ್ಷಕ್ಕೆ 7% ಇರುತ್ತೆ. ತಿಂಗಳಿಗೆ 70 ಪೈಸೆ ಅಥವಾ 40 ಪೈಸೆ 1 ವರ್ಷದೊಳಗೆ ಕ್ಲಿಯರ್ ಮಾಡಿದ್ರೆ. ಸೊ ಇದು ಯಾರೆಲ್ಲ ಒಂದು ಅಗ್ರಿಕಲ್ಚರ್ ವ್ಯವಸಾಯ ಮಾಡೋರಿದ್ದೀರಾ ಆ ಸೌಲಭ್ಯನೂ ಸಹ ದಯವಿಟ್ಟು ತೆಗೆದುಕೊಳ್ಳಿ ಅಂತಾನೆ ಹೇಳ್ಕೊಳ್ತಿದ್ದೀನಿ. ಮತ್ತೆ ಹಾಗೆ ಸ್ವಸಹಾಯ ಸಂಘದಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಸಹ ನಮ್ಗೆಲ್ಲರಿಗೂ ಸಹ ಒಂದು ತರಬೇತಿ NRLM ಕಡೆಯಿಂದನೂ ಸಹ ತರಬೇತಿ ಸಿಗುತ್ತೆ. ಹಾಗೆ 1 ದಿನದ ಮಟ್ಟಿಗೆ ಕೆನರಾ ಬ್ಯಾಂಕಿಂಗ್ ಸಹ ತರಬೇತಿ ಸಿಗುತ್ತೆ. ಆ ತರಬೇತಿನ ಸರಿಯಾಗಿ ತೆಗೆದುಕೊಂಡು ಸೊ ನೀವು ಸ್ವಉದ್ಯೋಗಗಳನ್ನು ಮಾಡ್ಲಿಕ್ಕೆ ಬ್ಯಾಂಕಿನ ಮೂಲಕವಾಗಿ MSME ಲೋನ್ ಅಂತ ಹೇಳಿ ಸಿಗತ್ತೆ. ಸೊ ಇದು ಸಣ್ಣ ಉದ್ಯಮದಾರರು ಅಂತ ಹೇಳಿ ಗುರುತಿಸಿ ನಿಮಗೆ ಸಾಲ ಸೌಲಭ್ಯನ ನೀಡುವಂತದ್ದು. ಮತ್ತೆ ಅದ್ರ ಜೊತೆಗೆ ಸಬ್ಸಿಡಿ ಒಂದು ವೇಳೆ ನೀವು ದೊಡ್ಡ ಮಟ್ಟದಲ್ಲಿ ಏನಾದ್ರು ಟೈಲರ್ ಮಿಷನ್ಸ್ ನ ತೆಗೆದುಕೊಂಡು ನಿಮ್ಮದಾದಂತಹ ಸ್ವಉದ್ಯೋಗಗಳನ್ನ ಮಾಡ್ತಿದ್ದೀರಾ ಅಂತಂದ್ರೂ ಸಹ PMFME PMVGP ಯೋಜನೆ ಅಡಿಯಲ್ಲೂ ಸಹ ತೆಗೆದುಕೊಳ್ಬಹುದು. ಸೊ ಇದರಲ್ಲಿ PMFME ಅಂತಂದ್ರೆ ಆಹಾರ ಉತ್ಪನ್ನ ಚಟುವಟಿಕೆಗಳು ಏನಾದ್ರೂ ಒಂದು ಆಹಾರ ಉತ್ಪನ್ನ ಚಟುವಟಿಕೆಗಳು ಏನಾದ್ರೂ ನೀವು ಸ್ವ ಉದ್ಯೋಗಿಗಳನ್ನ ಪ್ರಾರಂಭಿಸ್ತಿದ್ದೀರಾ ಅಂತಂದ್ರೂ ಸಹ ಇದು ಸಹ ಆನ್ಲೈನ್ ಮೂಲಕ PMFME ಆಕಾಂಕ್ಷಿ ಯೋಜನೆ. ಈ ಒಂದು ಯೋಜನೆ ಬಂದು ಆಲ್ರೆಡಿ ಎಲ್ಲ ಊರುಗಳಲ್ಲಿ ವರ್ಕ್ ನಡೀತಾ ಇದೆ. ಈಗ ಜಲಜೀವ ಮಿಷನ್ ಯೋಜನೆ ಬಂದು 2019 ಇಸ್ವಿಯಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಅಕ್ಟೋಬರ್ 2ನೇ ತಾರೀಕು. ಸೊ ನಮಗೆಲ್ಲ ಮಾಹಿತಿ ಬಂದಿದ್ದು 2021ನೇ ಇಸ್ವಿಯಲ್ಲಿ
ಜಲಜೀವನ್ ಮಿಷನ್ ಯೋಜನೆ ಬರ್ತಾ ಇದೆ, ಸ್ಟಾರ್ಟ್ ಆಗಿದೆ, ವರ್ಕ್ ಎಲ್ಲ ನಡೀತಾ ಇದೆ ಅಂತಕ್ಕಂಥದ್ದು ಗೊತ್ತಾಗಿತ್ತು ನನಗೆ. ಸೊ ಏನು ಈ ಒಂದು ಯೋಜನೆಯ ಉದ್ದೇಶ ಅಂದ್ರೆ, ಗ್ರಾಮಾಂತರ ಅಂದ್ರೆ ಹಳ್ಳಿಗಳಲ್ಲಿ ವಾಸ ಮಾಡ್ತಕ್ಕಂಥ ಜನಗಳು, ನಾವೆಲ್ಲ ಹಳ್ಳಿಗಳಲ್ಲಿ ವಾಸ ಮಾಡ್ತಕ್ಕಂಥ ಜನಗಳಿಗೆ ಕುಡಿಲಿಕ್ಕೆ ಶುದ್ಧವಾದ ನೀರು ಸಿಗ್ಬೇಕು ಅಂತಕ್ಕಂಥ ಒಂದು ಆಶಾಭಾವನೆ ಇಟ್ಕೊಂಡು ಈ ಒಂದು ಜಲಜೀವನ್ ಮಿಷನ್ ಯೋಜನೆ ಸ್ಟಾರ್ಟ್ ಆಗಿರ್ತಕ್ಕಂಥ. ಹಾಗೆ ಈಗ ಈ ಒಂದು ಜಲಜೀವನ್ ಮಿಷನ್ ಯೋಜನೆ ಅಂದ್ರೆ ಅದರದೇ ಆದಂತಹ ಕೆಲವೊಂದು ಗುರಿ ಮತ್ತೆ ಉದ್ದೇಶಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ. ಏನಂದ್ರೆ ಈ ಒಂದು ಯೋಜನೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ 55 ಲೀಟರ್ನ ಕೊಡ್ಬೇಕು ಅಂತಕ್ಕಂಥದ್ದು ಒಂದು ಯೋಜನೆಯ ಉದ್ದೇಶ ಆಗಿದೆ. ಹಾಗೆ ಅಂದ್ರೆ ಕಾರ್ಯಾತ್ಮಕ ನಳ ಸಂಪರ್ಕವನ್ನು ಕೊಡಬೇಕು. ಏನು ಕಾರ್ಯಾತ್ಮಕ ಅಂತಂದ್ರೆ ದಿನದ 24 ಗಂಟೆನೂ ನೀರ್ನ ಕೊಡಬೇಕು ಅಂತಕ್ಕಂಥದ್ದು ಈ ಒಂದು ಜಲಜೀವನ್ ಮಿಷನ್ ಯೋಜನೆಯ ಉದ್ದೇಶ ಆಗಿರುತ್ತೆ. ಹಾಗೆ ಕೆರೆ, ಕುಂಟೆ, ಕಲ್ಯಾಣಿ, ಈಗ ನಮ್ಮೂರಲ್ಲಿ ಎಕ್ಸಾಂಪಲ್ ಒಂದು ಊರಂತ ತಗೊಂಡ್ರೆ ಅದಕ್ಕೆ ಕೆರೆ, ಕುಂಟೆ, ಕಲ್ಯಾಣಿ ಇದ್ದೇವೆ. ಸೊ ಅದನ್ನ ನಾವು ಪುನಶ್ಚೇತನವನ್ನ ಮಾಡಬೇಕು ಅಂತಕ್ಕಂಥದ್ದು. ಯಾಕೆ ಪುನಶ್ಚೇತನ ಮಾಡಬೇಕು ಅಂದ್ರೆ, ನಾವು ಹಿಂದಿನ ಕಾಲದಲ್ಲೆಲ್ಲ ಏನ್ ಮಾಡ್ತಾರೋ ಕೆರೆ, ಕುಂಟೆ, ಕಲ್ಯಾಣಿಗಳಲ್ಲಿ ನೀರು ಕುಡಿತಾ ಇದ್ರು. ಸೊ ಇವತ್ತು ಏನಾಗಿದೆ, ಬೋರ್ವೆಲ್ ಅಲ್ಲಿ 1-1.5 ಸಾಡಿ ಹೋದ್ರೂ ನೀರು ಸಿಗ್ತಾ ಇಲ್ಲ. ಸೊ ಅಂದ್ರೆ ನೀರಿನ ಮಟ್ಟ ಕಮ್ಮಿ ಆಗಿದೆ. ನಾವು ನೀರನ್ನ ಆದಷ್ಟು ಪೋಲ್ ಮಾಡ್ತಕ್ಕಂಥದ್ದು ಜಾಸ್ತಿ ಮಾಡ್ತಾ ಇದ್ದೀವಿ. ಸಾಧನ ಸಲಕರಣೆಗಳ ಅವಶ್ಯಕತೆ ಇರ್ತವೆ. ಅವಶ್ಯಕತೆ ಇರುವಂತ ಸಂದರ್ಭದಲ್ಲಿ ಅವನ್ನ ಪಡೆಯುವಂತಹ ಒಂದು ಶಕ್ತಿ ಎಷ್ಟೋ ಜನದಲ್ಲಿ ಇರಲ್ಲ. ಇವಾಗ ಒಂದು ತಮಗೆ ಹಾಕೊಳ್ಳೋ ಕಿವಿ ಕೇಳಿಸ್ತಿರಲ್ಲ, ಕಿವಿ ಕೇಳಿಸೋಕೆ ಸಂಬಂಧಪಟ್ಟಂತೆ ಏರಿಂಗ್ ಏಡ್ ಆಗಿರ್ಬೋದು, ಅಥವಾ ಒಂದು ಕ್ಯಾಲಿಪರ್ ಆಗಿರ್ಬೋದು, ಅಥವಾ ಇವಾಗೇನು ಒಂದು ಸಂಸ್ಥೆಯಿಂದ ಕೊಡ್ತಾ ಇರುವಂತಹ ಏನು ಬೈಸೈಕಲ್ ಆಗಿರ್ಬೋದು, ಅದರ ಮಹತ್ವ ಯಾರು ಇರಲ್ವೋ ಅವರಿಗೆ ಗೊತ್ತಿರುತ್ತೆ. ನಮಗೆ 2 ಕೈ 2 ಕಾಲು ಚೆನ್ನಾಗಿದ್ರೆ ನಮ್ಗೆ ಯಾವುದೇ ರೀತಿಯ ಒಂದು ಅದರ ನೋವು ಆಗಿರ್ಬೋದು, ಅದರ ಬಾಧೆ ಆಗಿರ್ಬೋದು ಗೊತ್ತಿರಲ್ಲ. ಯಾರಿಗಾದ್ರೂ ವ್ಯಕ್ತಿಗೆ ಅಥವಾ ನಮ್ಗೇನೆ ಒಂದು ಕಾಲಿಗೋ ಕೈಗೋ ಒಂದು ಏಟ್ ಆಯ್ತು ಅಂತ ಬಿಟ್ಟು ಹೇಳಿದಾಗ ಅದರ ಮಹತ್ವ ಅವಾಗ ಗೊತ್ತಾಗುತ್ತೆ. ಹಾಗಾಗಿ ಇವತ್ತು ಒಂದು ಬಹು ಮುಖ್ಯವಾದ ದಿನ ಅಂತ ಬಿಟ್ಟು ಹೇಳಿದ್ರೆ ತಪ್ಪಾಗಲಾರದು. ಏಕೆಂತ ಹೇಳಿದ್ರೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನ ನೇರವಾಗಿ ಯಾವುದೇ ರೀತಿಯ ಒಂದು ಮಧ್ಯವರ್ತಿಗಳ ಒಂದು ಹಾವಳಿ ಇಲ್ಲದೆ, ಎಷ್ಟೋ ಜನ ತಾವು ಕೇಳಿರ್ಬೋದು, ನಾವು ಅದು ಕೊಡಿಸ್ತೀವಿ ಇದು ಕೊಡಿಸ್ತೀವಿ, ನಮಗೆ ಆ ದುಡ್ಡು ಕೊಡಿ ಈ ದುಡ್ಡು ಕೊಡಿ ಅಂತ ಅಲ್ಲ. ಮತ್ತೆ ಆ ಕೊಡುವಂತ ಐಟಮ್ಸ್ ಅಲ್ಲಿ ಕೂಡ ಕ್ವಾಲಿಟಿ ಆಗಿರ್ಬೋದು, ಮತ್ತೊಂದು ಹಿಂದೆ ಇರುವಂತದ್ದು ಸಂಸ್ಥೆ ಅಲ್ಲ. ನಾನು ಇವಾಗಲ್ಲ, ನಾನು ಅರೌಂಡ್ 15-16 ವರ್ಷದಿಂದ ಅಲಿಂಕೋ ಸಂಸ್ಥೆ ಜೊತೆಗೆ ನಾನು ಇದ್ದೆ ಸರ್. ಇವನ್ ಚಿಕ್ಕಬಳ್ಳಾಪುರದಲ್ಲಿ ನಾನು ಕೆಲಸ ಮಾಡೋದು ಕೂಡ ಆ ಟೈಮಲ್ಲೂ ಕೂಡ ಅವ್ರು ಕೊಟ್ಟಂತಹ ಸೇವೆ, ಅವರು ಕೊಟ್ಟಂತಹ ಇದನ್ನ ವಿ ಹ್ಯಾವ್ ಟು ಗ್ರೇಟ್ ಒಂದು ದೂರದ ಚಪ್ಪಾಳೆಯೊಂದಿಗೆ ಅವರಿಗೆ ಒಂದು ಪ್ರಶಂಸೆಯನ್ನು ಕೊಡೋಣ. ಹಾಗೇನೆ ಇವತ್ತೇನು ಅರ್ಹರಿಗೆ ಸಿಗಬೇಕಾಗಿರುವಂತ ಸವಲತ್ತುಗಳನ್ನ ತಾವು ನಿಮಗೆ ಕೊಡ್ತಾ ಇದ್ವಿ. ಆ ಕೊಡುವಂತಹ ಸವಲತ್ತುಗಳನ್ನ, ಆ ಸೌಲಭ್ಯಗಳನ್ನ ತಾವು ಸದುಪಯೋಗ ಪಡಿಸ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಇವಾಗ ಒಂದು ಟೈಲರಿಂಗ್ ಮೆಷಿನ್ಸ್ ನೀವು ಇಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ 6,000-7,000 ರೂಪಾಯಿ ಆಗುತ್ತೆ. ಆ ರೀತಿಯ ಒಂದು ಮೆಷಿನ್ ಆಪರೇಟೆಡ್ ಟೈಲರಿಂಗ್ ಮೆಷಿನ್ಸ್ ಅನ್ನು ಕೂಡ ನಿಮ್ಮ ಆರ್ಥಿಕವಾಗಿ ನಿಮ್ಮ ಕಾಲ ಮೇಲೆ ನಿಲ್ಕೋಬೇಕು ಅನ್ನೋ ನಿಟ್ಟಲ್ಲಿ ಇವತ್ತು ನಮ್ಮ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಇಂದ ಪ್ರತಿಯೊಬ್ಬರು ಅವ್ರ ಮೇಲೆ ಕಾಲಲ್ಲಿ ನಿಂತ್ಕೊಳ್ಳಿ ಅನ್ನೋ ನಿಟ್ಟಲ್ಲಿ ಅವ್ರಿಗೆ ಕೊಡ್ತಾ ಇದ್ವಿ. ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೇಕು. ಅದನ್ನ ಬಿಟ್ಟು ಇದನ್ನ ಯಾರಿಗೋ ಕೊಡ್ಬಿಡೋದು ಅಥವಾ ಇದನ್ನ ಮತ್ತೆ ಮೂಲೆ ಬಿಸಾಕೋದು ಇದು ಅಂತ ಮಾಡಿದ ಸಂದರ್ಭದಲ್ಲಿ ಹಾಗೆ ಆ ಕೊಟ್ಟಂತಹ ಯಾವುದೇ ರೀತಿಯ ಒಂದು ನಾವು ಪ್ರತಿಫಲ ಅದು ಸಿಗೋದಿಲ್ಲ. ಹಾಗಾಗಿ ಇವತ್ತು ನಮ್ಗೆ ಏನು ಕೊಡ್ತಾ ಇದೀವೋ ಆ ವಸ್ತುಗಳನ್ನ ತಾವೆಲ್ಲರೂ ಸದುಪಯೋಗ ಪಡಿಸ್ಕೋಬೇಕು. ಸದುಪಯೋಗ ಪಡಿಸ್ಕೊಳ್ಳೋ ಜೊತೆಗೆ ನೆಕ್ಸ್ಟ್ ಇನ್ನು ಯಾರಾದ್ರೂ ನಿಮ್ಮಂತವ್ರಿಗೆ ಅಥವಾ ನಿಮ್ಮ ಊರಲ್ಲಿ ಇನ್ಯಾರಾದ್ರೂ ಅರ್ಹರಿದ್ದು ಅವರು ಕೂಡ ಏನಾದ್ರು ಈ ತರ ಬೆನಿಫಿಟ್ಸ್ ಅಥವಾ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನಮ್ಮ VRWS MRWS ತಿಳಿಸಿ. ಅವರು VRWS ಊರಲ್ಲೂ ತಿರುಗ್ತಿದ್ದಾರೆ, ಮನೆಗೂ ಭೇಟಿ ಮಾಡ್ತಿದ್ದಾರೆ. ಭೇಟಿ ಮಾಡೋದ್ರ ಮುಖಾಂತರ ಯಾರಿಗೆ ಪೆನ್ಷನ್ ಬೇಕಾಗಿದೆಯಾ
ಅಥವಾ ಯಾರಿಗಾದ್ರೂ ಈ ಸಾಧನ ಸಲಕರಣೆಗಳ ಅವಶ್ಯಕತೆ ಇದೆಯಾ, ಮತ್ತೆ ಅವರಿಗೆ UDI ಕಾರ್ಡ್ ಆಗಿರ್ಬೋದು, ಈ ರೀತಿಯ ಒಂದು ಸೌಲಭ್ಯಗಳನ್ನು ಸಿಗಬೇಕಾಗಿದೆ. ಆ ಸೌಲಭ್ಯಗಳನ್ನು ಕೊಡಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಟೀಮ್ ಅವರು ಮಾಡ್ತಿದ್ದಾರೆ. ಹಾಗಾಗಿ ಅವರಿಗೆ ಒಂದು ಸಹಕಾರ ಕೊಡೋ ಜೊತೆಗೆ ಈ ಕೊಟ್ಟಂತಹ ಸಾಧನಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾ, ಬಹುಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಕೂಡ ಆಗಮಿಸ್ತೀನಿ ಅಂತ ಹೇಳಿದ್ರು. ಬಟ್ ಅವರು ಕಾರ್ಯನಿಮಿತ್ತ ಲೇಟ್ ಆಗುತ್ತೆ ಅನ್ನೋ ನಿಟ್ಟಲ್ಲಿ, ಮತ್ತೆ ನಮ್ಮ ಅದು ಬಹುಮುಖ್ಯವಾಗಿ CEO ಮೇಡಮ್ ಕೂಡ ಬರ್ತೀನಿ ಅಂತ ಹೇಳಿದ್ರು. ಬಟ್ ಇಯರ್ ಎಂಡ್ ಇರೋದ್ರಿಂದ ಅವರು ಇಂದು ನಮ್ಮ ಆನೇಕಲ್ ತಾಲೂಕಿನ ವ್ಯಾಪ್ತಿಯ 28 ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಏನು ನಮ್ಮ ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರು ಮತ್ತು ಯಾರಿದ್ದರು ಅವರಿಗೆ ಅವಶ್ಯಕತೆ ಇದ್ದಂತಹ ಸಾಧನ ಸಲಕರಣೆಗಳ ಬಗ್ಗೆ ಕಳೆದ 6 ತಿಂಗಳಿಂದ ಒಂದು ಸಮೀಕ್ಷೆ ಮಾಡಿ ಅವರಿಗೆ ಅಗತ್ಯವಿದ್ದಂತಹ ಸಾಧನ ಸಲಕರಣೆಗಳನ್ನು ನಮ್ಮ ಅಲಿಮ್ಕೋ ಸಂಸ್ಥೆಯಿಂದ ಹಾಗೆಯೇ ನಮ್ಮ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟಿಂದ ಏನು ಟೈಲರಿಂಗ್ ಮಿಷಿನ್ 136
ಮಂದಿ ಹಿರಿಯ ನಾಗರಿಕರಿಗೆ ಇವತ್ತು ಏನು ಸಾಧನ ಸಲಕರಣೆಗಳನ್ನು ನೀಡಿದ್ದೀವಿ. ಹಾಗೆಯೇ 120 ಏನು ವಿಶೇಷಚೇತನರಿದ್ದರು ಅವರಿಗೆ ಅವಶ್ಯಕತೆ ಇದ್ದಂತಹ ಯಾವುದೋ ವೀಲ್ ಚೇರ್ ಆಗಿರ್ಬೋದು, ಅದು ಮತ್ತು ಏನು ಬ್ಯಾಟ್ರಿ ಆಪ್ರೇಟೆಡ್ ವೆಹಿಕಲ್ ಆಗಿರ್ಬೋದು, ಆ ಥರನೇ ಅವ್ರಿಗೇನು ಆ ಬೆಲ್ಟ್ ಆಗಿರ್ಬೋದು ಅಥವಾ ಹಿಯರಿಂಗ್ ಏಡ್ ಆಗಿರ್ಬೋದು, ಅವ್ರಿಗೇನು ಅವಶ್ಯಕತೆ ಇದೆಯೋ ಅಂತಹ 120 ಮಕ್ಕಳಿಗೆ ಅಥವಾ 121 ಮಂದಿಗೆ ಆ ಸಾಧನ ಸಲಕರಣೆಗಳು ನೀಡಿದ್ವಿ. ಹಾಗೆಯೇ ನಮ್ಮ ಜಿಲ್ಲಾ ಪಂಚಾಯಿತಿಯ ಇಂಡಸ್ಟ್ರೀಸ್ ಮತ್ತು ಕಾಮರ್ಸಿಂದ ಆ ವಿಶೇಷಚೇತನರು ಅವರ ಸ್ವಾವಲಂಬನೆಯಾಗಿ ಅವ್ರ ಕಾಲ ಮೇಲೆ ನಿಂತ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ 40 ಜನಕ್ಕೆ ಇಂದು ಸಾಂಕೇತಿಕವಾಗಿ ಆ ಮಿಷಿನ್ ಆಪರೇಟೆಡ್ ಟೈಲರಿಂಗ್ ಮಿಷಿನನ್ನು ನೀಡೋದ್ರ ಮುಖಾಂತರ ಅವರು ಕೂಡ ನಮ್ಮಂತೆ ಏನಾಗಬೇಕು, ಒಂದು ಏನು ಯಾವುದೇ ರೀತಿಯ ಒಂದು ಇದರಿಂದ ಆಚೆ ಬಂದು ಸ್ವಾವಲಂಬನೆ ಜೀವನ ನಡೆಸಬೇಕು ಅನ್ನೋ ನಿಟ್ಟಲ್ಲಿ ಇವತ್ತು ಒಂದು ಅತ್ಯಂತ ಒಂದು ಪ್ರಮುಖವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಮಾನ್ಯ ಶಾಸಕರು ಮತ್ತು ಮಾನ್ಯ CO ಮೇಡಮ್ ಅವರು ಕೂಡ ಬರಬೇಕಾಗಿತ್ತು, ಬಟ್ ಅವರ ಬಿಸಿ ಶೆಡ್ಯೂಲಲ್ಲಿ ಬಂದಿಲ್ಲ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದಂಥ ಎಲ್ಲ ನನ್ನ VRWS ಮತ್ತು MRW ಪ್ಲಸ್ ಅಲಿಮ್ಕೋ ಸಂಸ್ಥೆ ಮತ್ತು ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸು ಇಷ್ಟು ಮಟ್ಟಿಗೆ ಅಚ್ಚುಕಟ್ಟಾಗಿ ನೆರವೇರಿಸಿದಂತಹ ಒಂದು ಸುರಜಕನಹಳ್ಳಿ ಗ್ರಾಮ ಪಂಚಾಯತಿ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು. ಆನೇಕಲ್ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಿಂದ ಏನು ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರಿಗೆ ನಮ್ಮ ಸುರಜಕನಹಳ್ಳಿ ಗ್ರಾಮ ಪಂಚಾಯಿತಿಯ ಒಂದು ವ್ಯಾಪ್ತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾವೆಲ್ಲ ಪೂರ್ವಭಾವಿ ಯೋಜನೆ ಹಾಕ್ಕೊಂಡಿದ್ವಿ. ಹಾಗಾಗಿ ನಮ್ಮ MSW ನಮ್ಮ ಕುಮಾರ್ ಸರ್ ಅವರು ಮತ್ತು ನಮ್ಮ ಭೈರರೆಡ್ಡಿ ಅವರು ಸಾಕಷ್ಟು ಒಂದು 15 ದಿನಗಳಿಂದ ತುಂಬ ಶ್ರಮಪಟ್ಟು ಇದನ್ನೆಲ್ಲ ಒಗ್ಗೂಡಿಸಿ ಸುಮಾರು 3 ಕಂಟೈನರ್ ಸಲಕರಣೆಗಳು ಏನು ಅವರಿಗೆ ವಿಶೇಷ ಚೇತನರಿಗೆ ಬೇಕಾಗಿರೋಂಥ ಸಲಕರಣೆಗಳು ಮತ್ತು ಹಿರಿಯ ನಾಗರಿಕರಿಗೆ ಸೊಂಟದ ಬೆಲ್ಟು, ಕೈ ಬೆಲ್ಟು ಮತ್ತು ಅವರಿಗೆ ಊರುಗೋಲು ಅಂದರೆ ಸ್ಟಿಕ್ಕು ಇದೆಲ್ಲದನ್ನು ಒದಗಿಸ್ಕೊಡೋದಕ್ಕೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾವೆಲ್ಲ ಇದು ಮಾಡಿದಾಗ ಆಮೇಲೆ ಮತ್ತು ನಮ್ಮ EO ಸಾಹೇಬರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇಲ್ಲ ಸುರಜಕನಹಳ್ಳಿ ಗ್ರಾಮ ಪಂಚಾಯತಿಯಲ್ಲೇ ನಾನು ಮೊದಲನೇ ಬಾರಿಗೆ ಇಲ್ಲಿ ಸುರಜಕನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿರೋದ್ರಿಂದ ಇಲ್ಲೇ ಮಾಡೋಣ ಅಂತ ಒಂದು ಪೂರ್ವಭಾವಿ ಒಂದು ಮಾಡ್ಕೊಂಡಿದ್ವಿ. ಅದ್ರ ಪ್ರಯುಕ್ತ ಇಲ್ಲೇನು ಒಂದು ಇದನ್ನು ಯೋಜನೆ ಮಾಡಿದ್ವಿ. ಹಾಗಾಗಿ ಎಲ್ಲರೂ ಇದರಲ್ಲಿ ಅನೇಕ ಸುರಜಕನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಎಲ್ಲರೂ ಹಿರಿಯರ ನಾಗರಿಕರನ್ನ ಮತ್ತು ನನ್ನ ಸುರಜಕನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳನ್ನ ಒಟ್ಟುಗೂಡಿಸ್ಕೊಂಡು ಈ ಕಾರ್ಯಕ್ರಮವನ್ನು ಈ ದಿನ ಆಯೋಜಿಸಿದ್ವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಜನಪ್ರಿಯ ಶಾಸಕರು B. ಶಿವಣ್ಣನವರು ಬರಬೇಕಾಗಿತ್ತು. ಅವರ ಮಗನ ಮದುವೆ ಕಾರ್ಯಕ್ರಮ ಇರೋದ್ರಿಂದ ಅವರು ವೆಡ್ಡಿಂಗ್ ಕಾರ್ಡ್ ಹಂಚೋದ್ರಲ್ಲಿ ಬ್ಯುಸಿಯಾಗಿದ್ದರು. ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. ಅವ್ರಿಗೂ ಧನ್ಯವಾದ ಹೇಳ್ತಾ ಮತ್ತು ನಮ್ಮ CO ಮೇಡಮ್ ಬರಬೇಕಾಗಿತ್ತು ಲತಾ ಕುಮಾರಿ ಅವರು, ಅವ್ರಿಗೂ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ ಇಲ್ಲೆಲ್ಲ ನಾಗರಿಕರಿಗೂ ಸಾಕಷ್ಟು ಅಭಿವೃದ್ಧಿ ಕಡೆ ಕಾಣ್ತಾ ಇದೆ ಸರ್ ಸುರಜಕನಹಳ್ಳಿ ಪಂಚಾಯತ್. ಸರ್ ಏನು ಸಾಧನೆ ಅಂತಂದರೆ ಇಲ್ಲಿ ಒಬ್ಬ ಮನುಷ್ಯ ಒಬ್ಬ ಅಧಿಕಾರ ಸಿಗೋದು ಅದು ಎಲ್ಲರ ಒಂದು ಇಚ್ಛೆ. ಏನು ನನಗೆ ಸಿಲ್ವರ್ಸ್ಕೋಟೆ ಗ್ರಾಮದಿಂದ ಜನ ಆಶೀರ್ವಾದ ಮಾಡಿ ಕಳಿಸಿ ಅವರೆಲ್ಲ ಆಶೀರ್ವಾದದಿಂದ ನಾನು ಇಲ್ಲಿ ಮೆಂಬರಾಗಿ ಆಯ್ಕೆ ಬಂದಿಂದ ಏನಾದರೂ ಒಂದು ವಿಶೇಷ ಕಾರ್ಯಕ್ರಮ ಮಾಡಿಕೊಂಡೇ ಬಂದೆ ನನ್ನ ಕೈಲಾದಷ್ಟು. ಬಟ್ ನಾನೊಬ್ಬ ಸದಸ್ಯನಾಗಿ ಏನೂ ಆಗಿದ್ದಿರಲಿಲ್ಲ. ಈಗ ಅಧ್ಯಕ್ಷ ಸ್ಥಾನ ತಾವೆಲ್ಲ ಸೇರಿ ಈ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯ ಹಾಗೂ ನನ್ನ ಮೀಡಿಯಾ ಮಿತ್ರರೆಲ್ಲ ಸೇರಿ ನನ್ನೊಂದು ಅಧ್ಯಕ್ಷ ಸ್ಥಾನ ಕೂರಿಸಿದ್ದೀರಾ. ಅಲ್ಲಿ ನನ್ನ ಕೆಲಸ ಏನಿದೆ ಅಂತ ಫಸ್ಟ್ ಅರ್ಥಕೊಂಡು ಒಳ್ಳೆ ಕಾರ್ಯಕ್ರಮ ಕೊಡೋಣ. ಅದು ಮೊದಲಿಗೆ ಒಂದು ಮಕ್ಕಳ ಮತ್ತು ವಿಶೇಷ ಚೇತನರ ಒಂದು ಗ್ರಾಮ ಸಭೆಯನ್ನು ಮೊದಲನೇ ಬಾರಿಗೆ ಮಾಡಿದೆ. ಅದರಲ್ಲಿ ಯಶಸ್ವಿ ಆಯಿತು. ಈ ಥರ ಯಾವುದಾದ್ರೂ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡೋಣ ಅಂತ ನಾವೆಲ್ಲ ಚರ್ಚೆ ಮಾಡಿದಾಗ ನನಗೆ ಒಳ್ಳೆ PDO ರಮೇಶ್ ಅವರು ಅಂತ ಒಳ್ಳೆ PDO ಸಿಕ್ಕಿದ್ರು, ಮತ್ತು ಸುಬ್ರಹ್ಮಣ್ಯ ಸರ್ ಅಂತ ಕಾರ್ಯದರ್ಶಿಗಳು ಸಿಕ್ಕಿದ್ರು. ಮತ್ತು ಎಲ್ಲ ಟೀಮನ್ನು ಒಗ್ಗೂಡಿಸ್ಕೊಂಡು ನನ್ನ 19-20 ಜನ ಸದಸ್ಯರುಗಳನ್ನ ಒಗ್ಗೂಡಿಸ್ಕೊಂಡು ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ CK ಚಿನ್ನಪ್ಪನವ್ರು ಇರ್ಬೋದು, ನಮ್ಮ APMC ಮಾದೇವಣ್ಣವ್ರು ಇರ್ಬೋದು, ನಮ್ಮ ಬಾಡ್ರಳ್ಳಿ ಲೋಕೇಶ್ ಅಣ್ಣವ್ರು ಇರ್ಬೋದು, ನಮ್ಮ ರಘು ಅಣ್ಣವ್ರು ಇರ್ಬೋದು, ಇವರೆಲ್ಲರ ಒಂದು ಇದರಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಈ ಪಂಚಾಯಿತಿಯಲ್ಲಿ ಏನು ಮಾಡ್ಬೋದು ಅಂತ ಚರ್ಚೆ ಮಾಡಿದಾಗ ಈ ಥರ ಕಾರ್ಯಕ್ರಮಗಳು ಮಾಡ್ಬೋದು ಅಂತ ಅವರು ಸಲಹೆ ಸೂಚನೆಗಳನ್ನ ತೆಗೆದುಕೊಂಡು ನಾನು ಇವತ್ತು ಈ ಕಾರ್ಯಕ್ರಮ ಮಾಡೋದಕ್ಕೆ ನನ್ನ ಇವರು MSW ಅವರು ಮತ್ತು VRW ಅವರು ಇವರೆಲ್ಲ ಸೇರಿಕೊಂಡು ಇದೊಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ವಿ. ಮೊದಲನೇ ಬಾರಿಗೆ ಈ ಸುರಜಕನಹಳ್ಳಿ ಗ್ರಾಮ ಪಂಚಾಯಿತಿಲಿ ಇನ್ನೂ ಅತಿ ಹೆಚ್ಚಿನ ಏನು ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ಕೆಲಸಗಳು ಬಾಕಿ ಇದೆ, ಏನು ಮಾಡಿದ್ರೆ ಒಳ್ಳೆ ಹೆಸರು ಬರುತ್ತೆ, ಆಮೇಲೆ ಜನನೂ ಮೆಚ್ಚಂಥ ಕೆಲಸ ಮಾಡಬೇಕು ಮುಂದಿನ ದಿನಗಳಲ್ಲಿ ಅಂತ ನಾನೊಂದು ಯೋಜನೆ ಹಾಕ್ಕೊಂಡಿದ್ದೀನಿ ಸರ್. ಮುಂದಿನ ಯೋಜನೆಗಳು ನಾನು ಒಂದು ಕೆಲವು ಗ್ರಾಮಗಳಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲ. ಫಸ್ಟು ಯಾವ ಗ್ರಾಮದಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲ ಆ ಗ್ರಾಮಕ್ಕೆ ವಿಶೇಷ ಒತ್ತು ಕೊಟ್ಟು ಒಳಚರಂಡಿ ಕಾಮಗಾರಿಗಳನ್ನು ಮಾಡಬೇಕು ಅನ್ನೋದು ಒಂದು. ಎರಡನೇದಾಗಿ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ವ್ಯಾಪ್ತಿಯಲ್ಲಿ
ಈಗಾಗಲೇ ಬೆಂಗಳೂರು ನಗರದಾದ್ಯಂತ ಕಳ್ಳತನಗಳು ಮತ್ತು ಅಹಿತಕರ ಘಟನೆಗಳು ಬೇರೆ ಚಟುವಟಿಕೆಗಳು ತುಂಬ ಆಗಿದೆ. ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅದು ಆಗಬಾರ್ದು ಅಂತ ಒಂದೇ ನಿಟ್ಟಿನಿಂದ ನಾನು ಎಲ್ಲ ಗ್ರಾಮ ಪಂಚಾಯಿತಿಯ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಹಳ್ಳಿಗಳಿಗೂ CC ಕ್ಯಾಮ್ರಾ ಅಳವಡಿಕೆ ಮಾಡಬೇಕು ಅನ್ನೋದು ಒಂದು ಮೊದಲನೇ ಆದ್ಯತೆ. ಎರಡನೇದು ಕುಡಿಯೋ ನೀರಿಗೆ ತುಂಬ ತೊಂದರೆ ಆಗಿತ್ತು. ಈಗ ಜಲಜೀವನವರು ಸರಿಯಾದ ವ್ಯವಸ್ಥಿತವಾಗಿ ಕಾಮಗಾರಿ ಮಾಡ್ತಾಯಿಲ್ಲ. ಅವ್ರನ್ನ ಒಂದು ಮೀಟಿಂಗ್ ಕರೆದು ಅವರಿಗೆ ಕೆಲವು ಸೂಚನೆಗಳನ್ನ ಕೊಟ್ಟು ಕುಡಿಯೋ ನೀರು ಅತಿ ಶೀಘ್ರದಲ್ಲಿ ಎಲ್ಲ ಊರಲ್ಲಿ ತಲುಪಬೇಕು ಅನ್ನೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ಸಾಕಷ್ಟು ಕಾರ್ಯಕ್ರಮಗಳು, ಸ್ವಚ್ಛತೆಗೆ ಮೊದಲ ಆದ್ಯತೆ. ಈಗಾಗಲೇ ಒಂದು ಗಾಡಿ ತಗೊಂಡಿದ್ವಿ. ಈಗ ನಾವು ಬಂದಮೇಲೆ ಈಗ ಯಾವುದೋ ಒಂದು ವಿಶೇಷವಾದ ಒಂದು ಕಂಪ್ನಿಯಿಂದ ಫ್ರೀಯಾಗಿ ಸ್ಪಾನ್ಸರ್ ಮಾಡ್ತಾಯಿದ್ದಾರೆ ಒಂದು ದೊಡ್ಡ ಗಾಡಿ, ಏನು ಕಸದ ಗಾಡಿನ. ಹಾಗಾಗಿ ನಮ್ಮ ಇಡೀ ಗ್ರಾಮ ಪಂಚಾಯತಿನ ಕಸ ಮುಕ್ತ ಗ್ರಾಮಗಳನ್ನಾಗಿ ಮಾಡಬೇಕು ಅನ್ನೋದು ನನ್ನ ಆದ್ಯತೆ ಸರ್. ಸರ್ ಅದ್ರ ಬಗ್ಗೆ ಈಗಾಗಲೇ ತನಿಖೆ ನಡೀತಾ ಇದೆ. ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅದು ಅಧಿಕಾರಿಗಳ ತನಿಖೆ ಅವಧಿಯಲ್ಲಿದೆ. ಏನು ತಪ್ಪು ಮಾಡಿದರೆ ಅದನ್ನು ಮುಟ್ಕೊಳ್ಳೋಕೆ ಪಂಚಾಯತಿ ಇದಕ್ಕೆ ವ್ಯಾಪ್ತಿಗೆ ಮತ್ತೆ ಮುಟ್ಕೊಳ್ಳೋ ಹಾಕ್ಕೊಂಡು ಅದೇನಾಗಿದೆ ತಪ್ಪಿಸೋದ್ರಿಗೆ ಶಿಕ್ಷೆ ಆಗಲಿ ಸರ್. ಖಂಡಿತ ಸರ್. ಈಗ ಮನುಷ್ಯ ಏನಂತಂದರೆ ಏನಾದರೂ ಸಾಧನೆ ಮಾಡಬೇಕು. ಈಗ ತಾವೆಲ್ಲ ಏನಾದರೂ ಬಂದು ಒಂದು ಕಾರ್ಯಕ್ರಮದಲ್ಲಿ ಕೇಳ್ತಾ ಇರ್ತೀರಾ, ಸರ್ ಮುಂದೆ ಏನು ಮಾಡ್ತೀರಾ ಅಂತ. ನಾವೇನೋ ಬಾಯಿ ಮಾತಿಗೇನೋ ಹೇಳ್ಬಿಟ್ರೆ ಅದು ಸುಮ್ಮನೆ ವರದಿ ಆಗೋದಲ್ಲ. ಏನಾದರೂ ಈಗ ಆಶ್ವಾಸನೆ ಕೊಟ್ಟ ಮೇಲೆ ಅದನ್ನು ಮಾಡಬೇಕು ಅನ್ನೋದೇ ನಮ್ಮ ಗುರಿ. ಈಗ ನಾನು ಮೊದಲನೇ ಬಂದ ತಕ್ಷಣ ಏನಾದರೂ ಒಂದೇ ಒಳ್ಳೆ ಕಾರ್ಯಕ್ರಮ ಈ ಎಲ್ಲ ಪಂಚಾಯಿತಿಗಳನ್ನ ಒಟ್ಟುಗೂಡಿಸಿ ಅವ್ರಿಗೆ ಇಲ್ಲಿ ಒಂದು ವಿಶೇಷ ಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಈ ಸಲಕರಣೆಗಳು ಒದಗಿಸ್ಕೊಡೋದಕ್ಕೆ ಒಂದು ಮೊದಲನೇ ಕಾರ್ಯಕ್ರಮ ನಿಮ್ಮ ಮುಖಾಂತರ ಆಗಿದೆ. ನಾನು ಅದು ತುಂಬ ಸಂತೋಷ ಪಡ್ತೀನಿ. ಆಮೇಲೆ ಇನ್ನೊಂದು ವಿಶೇಷವಾಗಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಯಾಕಂದರೆ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅದನ್ನು ಯಾರೂ ಮಾಡ್ತಾ ಇರಲಿಲ್ಲ. ಯಾಕಂದರೆ ಮಹಿಳೆಯರಿಗೆ ಒಂದು ಸ್ಥಾನಮಾನ, ಮಹಿಳೆ ತಾಯಿ, ಅಕ್ಕ ಆಗಿ, ತಾಯಿಯಾಗಿ, ತಂಗಿಯಾಗಿ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ ಆಗಿರೋಂಥ ಒಂದು ಮಹಿಳೆನ ನಾವು ಗುರುತಿಸಿ ಅವ್ರನ್ನ ಸ್ವಾವಲಂಬಿಗಳಾಗಿ ಅವ್ರಿಗೆ ಒಂದು ಸನ್ಮಾನ, ಒಂದು ಸತ್ಕಾರ ಮಾಡೋದಕ್ಕೆ ಅವ್ರನ್ನ ಗುರುತಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಸೂಲ್ಗಿತ್ತಿ ಕೆಲಸ ಮಾಡಿದಂಥವ್ರನ್ನ ಆ ತಾಯಂದ್ರನ್ನು ಕರೆದು ಇವತ್ತು ಈ ವೇದಿಕೆಯಲ್ಲಿ ಸನ್ಮಾನ ಮಾಡಿದ್ದೀನಿ. ಈ ಮಹಿಳಾ ಕಾರ್ಯಕ್ರಮದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಚೆನ್ನಾಗಿ ಜೈ ಕರ್ನಾಟಕ ಮಾತೆ. ಇವತ್ತಿನ ದಿವಸ ನಮ್ಮ ಸುರ್ಜಕ್ನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ನಮ್ಮ 28 ಗ್ರಾಮ ಪಂಚಾಯಿತಿ ಮತ್ತು ಪುರಸಭೆಗಳನ್ನೊಳಗೊಂಡಂತೆ ನಮ್ಮ ವಿಶೇಷ ಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಸಾಧನ ಸಲಕರಣೆಗಳನ್ನ ವಿತರಣೆ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ವಿ. ಈ ಸಾಧನ ಸಲಕರಣೆಗಳನ್ನ ಕೊಡಿಸೋದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ VRWಗಳು, ಅದೇ ರೀತಿ ಪುರಸಭೆ ವ್ಯಾಪ್ತಿಯಲ್ಲಿ ನಮ್ಮ ನಗರ ಪುನರ್ವಸತಿ ಕಾರ್ಯಕರ್ತರು ಎಲ್ಲರೂ ಸಹ ತಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಫಲಾನುಭವಿಗಳಿಗೆ ಯಾರ್ಯಾರಿಗೆ ಏನೇನು ಸಾಧನ ಸಲಕರಣೆಗಳ ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಪಟ್ಟಿ ಮಾಡಿ ನಮಗೆ ತಂದುಕೊಟ್ಟಂಥ ಸಮಯದಲ್ಲಿ ನಾವು ಅಲಿಮ್ಕೋ ಅವರ ಮೊರೆ ಹೋಗಿ ಈ ಥರ ನಮಗೆ ಸಾಧನ ಸಲಕರಣೆಗಳು ಬೇಕು ಅಂತೇಳಿ ಕೇಳಿದಾಗ ಅವರು ಎಲ್ಲರಿಗೂ ಸಹ ಯಾವ್ಯಾವ ರೀತಿ ಸಾಧನ ಸಲಕರಣೆಗಳು ಬೇಕಾಗಿದೆಯೋ, ಕೆಲವರಿಗೆ ಮೋಟ್ರೈಸರ್ ಟ್ರೈಸೈಕಲ್ ಆಗಿರ್ಬೋದು, ವಾಕಿಂಗ್ ಸ್ಟಿಕ್ಸ್ ಆಗಿರ್ಬೋದು, ನಮಗೆ ಊರುಗೋಲುಗಳಾಗಿರ್ಬೋದು ಮತ್ತು ಶ್ರವಣ ಸಾಧನ, ಈ ಎಲ್ಲ ಸಾಧನ ಸಲಕರಣೆಗಳನ್ನ ನಮ್ಮ ಅಲಿಮ್ಕೋ ಸಂಸ್ಥೆ ವತಿಯಿಂದ ಒದಗಿಸ್ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ವಿಶೇಷ ಚೇತನರು ಸ್ವಾವಲಂಬಿಗಳಾಗಬೇಕು, ಅವರ ಸ್ವಂತ ದುಡಿಮೆಯಿಂದ ಅವರ ಜೀವನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ವತಿಯಿಂದ ಹೊಲಿಗೆ ಯಂತ್ರವನ್ನು ಸಹ ಕೊಟ್ಟು ನಮ್ಮ ವಿಶೇಷ ಚೇತನರನ್ನು ಪ್ರೋತ್ಸಾಹಿಸಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಸಾಥ್ ಕೊಟ್ಟಂಥ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ನಮ್ಮ ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿಗಳು ಮತ್ತು ನಮ್ಮ ಸುರ್ಜಕ್ನಳ್ಳಿ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಈ ಮುಖೇನ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಎಲ್ಲ ಸೌಲಭ್ಯಗಳನ್ನ ನಮ್ಮ ವಿಶೇಷ ಚೇತನರು ಸದುಪಯೋಗ ಪಡ್ಕೊಬೇಕು. ಇನ್ನು ಮುಂದೆ ಯಾರಿಗಾದರೂ ಈ ಉಪಯೋಗಗಳು ಬೇಕಿದ್ದಲ್ಲಿ ನಮ್ಮ VRWs ಮತ್ತು URWs ಮತ್ತು ತಾಲೂಕು ಮಟ್ಟದಲ್ಲಿ ನಮ್ಮನ್ನು ಸಹ ಒಂದು ಕರೆ ಮಾಡಿ ಕೇಳ್ಕೊಂಡು ಉಪಯೋಗ ಪಡ್ಕೊಬೇಕು ಅಂತ ಹೇಳ್ತಾ ನನ್ನ ಮಾತು.